ಸುಲಭವಾಗಿ ಕಾಜು ಬರ್ಫಿಯನ್ನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ರುಚಿ ರುಚಿಯಾದ ಕಾಜು ಬರ್ಫಿ ರೆಸಿಪಿ. ವೆಲ್ಕಮ್ ಟು ಚೈತ್ರ ಬೆದ್ರಡಿ ಯೂಟ್ಯೂಬ್ ಚಾನಲ್. ಇದಕ್ಕಾಗಿ 1 ಕಪ್ನಷ್ಟು ಗೋಡಂಬಿ, ಅದೇ ರೀತಿಯಲ್ಲಿ ಅರ್ಧ ಕಪ್ ಸಕ್ಕರೆ, 1/4 ಕಪ್ನಷ್ಟು ನೀರು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಬೇಕಾದಲ್ಲಿ ಏಲಕ್ಕಿ ಹುಡಿಯನ್ನು ಕೂಡ ಹಾಕೊಳ್ಬಹುದು. ಮೊದಲಿಗೆ ಗೋಡಂಬಿ ಅಥವಾ ಕಾಜುವನ್ನ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಗೂ ನೀರನ್ನು ಹಾಕೊಂಡು ಒಂದೆಳೆ ಕನ್ಸಿಸ್ಟೆನ್ಸಿಗೆ ಈ ಸಕ್ಕರೆ ಪಾಕವನ್ನು ರೆಡಿ ಮಾಡಬೇಕು. ಇದಕ್ಕೆ ಹುಡಿ ಮಾಡಿಟ್ಟಂತಹ ಗೋಡಂಬಿಯನ್ನ ಹಾಕೊಳ್ಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಬೇಕಾದಲ್ಲಿ ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ, ನಮಗೆ ಪಾತ್ರೆಯಿಂದ ಸ್ವಲ್ಪ ಬಿಟ್ಟು ಬರುತ್ತೆ. ಈಗ ಇದನ್ನ ನಾವು ಕೌಂಟರ್ ಟಾಪ್ ನ ಮೇಲೆ ತುಪ್ಪ ಸವರಿ ಅದರ ಮೇಲ್ಗಡೆ ಈ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಒಂದು ರೋಲರ್ನ ಸಹಾಯದಿಂದ ಚೆನ್ನಾಗಿ ರೋಲ್ ಮಾಡಿ ಬೇಕಾದ ಶೇಪ್ಗೆ ಕಟ್ ಮಾಡಿದ್ರೆ ಕಾಜು ಬರ್ಫಿ ಸವಿಯಲು ಸಿದ್ಧ.